ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ಜನ ರಾಜಕಾರಣಿಗಳು ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ನಿಮ್ಗೆ ಗೊತ್ತಿರುವಂತಹದ್ದು, ಯಾಕಂದ್ರೆ ಕುಡಿಬಾರ್ದು ಅಂತ ಏನಿಲ್ಲ, ಕುಡಿಯೋದಾದ್ರೂ ಕೂಡ ಅದಕ್ಕೊಂದು ಟೈಮ್ ಅಂತ ಹೇಳಿರ್ತದೆ. ಎಲ್ಲಿಗೆ ಹೋಗುವಾಗ ಕುಡ್ಕೊಂಡು ಹೋಗ್ಬೇಕು, ಎಲ್ಲಿಗೆ ಹೋಗುವಾಗ ಕುಡ್ಕೊಂಡು ಹೋಗ್ಬಾರ್ದು, ಈ ರೀತಿಯಾದಂತ ಒಂದಿಷ್ಟು ನೀತಿ ನಿಯಮಗಳಂತೇಳಿ ಇರ್ತದೆ. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಕುಡ್ಕೊಂಡು ಹೋಗ್ಬಾರ್ದು ಅಂತೇಳಿ ಹೇಳ್ತಾರೆ. ಹಾಗೇನೆ ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ಕುಡ್ಕೊಂಡು ಹೋಗ್ಬಾರ್ದು ಅಂತೇಳಿ ಹೇಳ್ತಾರೆ. ಆ ಫಂಕ್ಷನ್ಗೆ ಹೋದಾಗ ಅಲ್ಲಿ ಏನಾದ್ರು ಕುಡಿಯೋ ವ್ಯವಸ್ಥೆ ಇದ್ರೆ ಕುಡಿಬಹುದು, ಅದು ಬೇರೆ ವಿಷಯ. ಆದ್ರೆ ನಾವು ಬಹಳಷ್ಟು ಜನರ ಜೊತೆಗೆ ಬೆರೆಯುವಂತ ಸಂದರ್ಭದಲ್ಲಿ ಕುಡ್ಕೊಂಡು ಹೋಗೋದು ಅಷ್ಟು ಉಚಿತವಲ್ಲ. ಯಾಕಂದ್ರೆ ಅದರಿಂದಾಗಿ ಅವರಿಗೂ ಕೂಡ ತೊಂದರೆ ಆಗ್ತದೆ, ಹಾಗೇನೆ ನಮ್ಮ ಮರ್ಯಾದೆ ಕೂಡ ಆ ಸಂದರ್ಭದಲ್ಲಿ ಹರಾಜಾಗ್ತದೆ. ಆದ್ರೆ ಇಲ್ಲೊಬ್ಬ ವಿಪಕ್ಷ ನಾಯಕ ಸದನಕ್ಕೆ ಹೋಗುವ ಸಂದರ್ಭದಲ್ಲಿ ಕುಡ್ಕೊಂಡು ಫುಲ್ ಟೈಟ್ ಆಗಿ ಹೋಗಿ ಅಲ್ಲಿ ಸ್ಪೀಚ್ ಕೊಟ್ಟಂತಹ ಘಟನೆ ನಿನ್ನೆ ಒಂದು ವರದಿಯಾಗಿದೆ. ಹಾಗಾದ್ರೆ ಯಾರ ಆ ವಿಪಕ್ಷ ನಾಯಕ, ಎಲ್ಲಿ ಈ ಘಟನೆ ನಡೀತು, ಇದ್ರ ಬಗ್ಗೆ ಒಂದಿಷ್ಟು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಆವಾಗಲೇ ಹೇಳ್ದಾಗೆ ಕುಡಿಯೋದೇನು ತಪ್ಪಲ್ಲ, ಕುಡಿದ್ರು ಕೂಡ ಒಂದು ಲೆವೆಲ್ ಅಲ್ಲಿ ಕುಡಿಬೇಕು, ಮಿತಿ ಮೀರಿ ಕುಡಿಬಾರ್ದು. ಯಾಕಂದ್ರೆ ಇನ್ನೊಬ್ರಿಗೆ ನಾವು ಕುಡ್ದಿರೋದು ಕೂಡ ಅಷ್ಟೊಂದು ಸಡನ್ ಆಗಿ ಗೊತ್ತಾಗಬಾರ್ದು. ಹತ್ರ ಹೋದಾಗ ವಾಸನೆ ಬರ್ತದೆ, ಅದು ಬೇರೆ ವಿಷಯ. ಆದ್ರೆ ಕೆಲವ್ರನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ ಈತ ಕಂಠ ಮಟ್ಟ ಕುಡ್ಕೊಂಡು ಬಂದಿದ್ದಾನೆ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ ಆತನಿಗೆ ನಿಲ್ಲಿಕ್ಕಾಗಲ್ಲ. ಆತನ ಮಾತಿನ ಶೈಲಿಯಿಂದಾನೇ ಗೊತ್ತಾಗೋಗ್ತದೆ ಈತ ಕುಡ್ದಿದ್ದಾನ ಅಥವಾ ಸರಿ ಇದ್ದಾನ ಅಂತಕೊಂಡು. ಹಾಗೇನೆ ಅವರ ಹಾವಭಾವ ನೋಡಿದಾಗ ಎಲ್ರಿಗೂ ಅರ್ಥ ಆಗ್ತದೆ ಈತ ಎಷ್ಟು ಕುಡ್ಕೊಂಡು ಬಂದಿರಬಹುದು ಅಂತೇಳಿ. ಸಾಮಾನ್ಯ ಜನರು ಈ ರೀತಿ ಮಾಡಿದ್ರೆ ಅದನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ ಅಷ್ಟೊಂದಾಗಿ. ಆದ್ರೆ ಒಬ್ಬ ರಾಜಕೀಯ ಮುಖಂಡ, ಅದರಲ್ಲಿ ಪ್ರಮುಖವಾಗಿ ಆ ಪಕ್ಷದ ಮುಖ್ಯಸ್ಥ ಅನ್ಸ್ಕೊಂಡಂತ ವ್ಯಕ್ತಿ, ಹಾಗೇನೆ ವಿಪಕ್ಷ ನಾಯಕನ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಸದನಕ್ಕೆ ಕುಡ್ಕೊಂಡು ಹೋಗಿ ನಿಂತ್ಕೊಂಡು ಭಾಷಣ ಮಾಡಿದ್ರೆ ಅದರಿಂದ ಯಾವ ಸಂದೇಶ ಹೋಗ್ತದೆ, ಹಾಗೇನೆ ಇವರ ಬಗ್ಗೆ ಉಳಿದವರು ಯಾವ ರೀತಿಯಾಗಿ ತಿಳ್ಕೊಳ್ತಾರೆ, ಇದನ್ನ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿ ಬರ್ತದೆ. ಅಂತಹದ್ದೇ ಘಟನೆ ನಿನ್ನೆ ಬಿಹಾರದಲ್ಲಿ ನಡೆದಿದೆ. ಬಿಹಾರಲ್ಲಿ ಈಗ ಬಜೆಟ್ ಸೆಷನ್ ನಡೀತಾ ಇದೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಅಲ್ಲಿಯ ವಿಪಕ್ಷ ನಾಯಕರಾದಂತಹ ತೇಜಸ್ವಿ ಯಾದವ್, ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ, ಈತನ ಭಾಷಣ ಇತ್ತು ಸದನದಲ್ಲಿ. ಈತ ಭಾಷಣ ಮಾಡ್ಲಿಕ್ಕೆ ಎದ್ದು ನಿಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಅಲ್ಲಿ ಗೊತ್ತಾಗ್ತಾ ಇತ್ತು ಈತ ಫುಲ್ ಕುಡ್ಕೊಂಡು ಬಂದಿದ್ದಾನೆ ಅಂತೇಳಿ. ಆತನಿಗೆ ಸರಿಯಾಗಿ ನಿಲ್ಲಿಕ್ಕೂ ಆಗ್ತಾ ಇಲ್ಲ. ತನ್ನ ಒಂದು ಕೈಯಲ್ಲಿ ಒಂದಿಷ್ಟು ಪೇಪರ್ನ ಹಿಡ್ಕೊಂಡಿದ್ದ, ಅಂದ್ರೆ ತಾನು ಸ್ಪೀಚ್ ಮಾಡ್ಲಿಕ್ಕಾಗಿ ಬರ್ಕೊಂಡು ಬಂದಿರುವಂತಹ ಭಾಷಣವನ್ನ ಹಿಡ್ಕೊಂಡಿದ್ದ. ಹಾಗೇನೆ ಇನ್ನೊಂದು ಕೈನ ಆತ ಆಧಾರಕ್ಕಾಗಿ ಡೆಸ್ಕ್ ಮೇಲೆ ಇಟ್ಕೊಂಡಿದ್ದ. ಅಂದ್ರೆ ಆ ಕೈನ ತೆಗೆದ್ರೆ ಆತ ಬೀಳುವ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು ಅಂತ ಹೇಳ್ಬೋದು. ಅಂದ್ರೆ ಅಷ್ಟೊಂದು ಕುಡ್ಕೊಂಡು ಆತ ಅಸೆಂಬ್ಲಿಗೆ ಬಂದಿದ್ದ. ಮೋಸ್ಟ್ಲಿ ಈತನ ಈ ರೀತಿಯಾದಂತಹ ಅವತಾರವನ್ನ ಈ ಹಿಂದೆ ಕೂಡ ಎಲ್ಲರೂ ನೋಡಿದ್ದಾರೆ ಅನ್ಸ್ತದೆ. ಹಾಗಾಗಿ ಅವ್ರಿಗೆ ಯಾರಿಗೂ ಅಷ್ಟೊಂದು ಆಶ್ಚರ್ಯ ಆದ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಆದ್ರೂ ಆತ ವಿಪಕ್ಷ ನಾಯಕ, ಭಾಷಣ ಮಾಡಬೇಕು. ಸ್ಪೀಕರ್ ಕೂಡ ಆತನಿಗೆ ಅವಕಾಶವನ್ನು ಕೊಟ್ಟರು. ಆತ ಭಾಷಣ ಮಾಡ್ಲಿಕ್ಕೆ ಶುರು ಮಾಡ್ದ. ಪ್ರಾರಂಭದಲ್ಲೇ 1-2 ವರ್ಡ್ಗಳನ್ನ ಹೇಳ್ದ. ಅದಾದ್ಮೇಲೆ ಆತನಿಗೆ ಓದ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಪೇಪರ್ನ ಹಿಂದೆ ಮುಂದೆ ಹೀಗೆ ಹಿಡಿದು ನೋಡ್ತಾ ಇದ್ದ. ಅಂದ್ರೆ ಮೋಸ್ಟ್ಲಿ ಅಕ್ಷರ ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಆದ್ರಿಂದಾಗಿ ಸ್ವಲ್ಪ ಕಷ್ಟ ಪಡ್ತಾ ಇದ್ರು. ಹಾಗೇನೆ ಆತನ ಹಾವಭಾವ ನೋಡಿದಾಗ ಎಲ್ರಿಗೂ ತುಂಬಾ ಕ್ಲೀನ್ ಆಗಿ ಅರ್ಥ ಆಗ್ತಾ ಇತ್ತು ಈತ ಕಂಠ ಮಟ್ಟ ಕುಡ್ಕೊಂಡು ಬಂದಿದ್ದಾನೆ ಅಂತೇಳಿ. ಆತ ನಿಂತ್ಕೊಳ್ಳಿಕ್ಕೂ ಕೂಡ ಕಷ್ಟ ಪಡ್ತಾ ಇದ್ದ. ನಂತರ ಮುಖವನ್ನು ಒಮ್ಮೆ ಈ ರೀತಿಯಾಗಿ ಸವರ್ಕೊಂಡ. ಸಾಮಾನ್ಯವಾಗಿ ಕುಡುಕರು ಈ ರೀತಿಯಾಗಿ ಬಿಹೇವ್ ಮಾಡ್ತಾರೆ. ಅದಾದ್ಮೇಲೆ ಒಂದ್ ರೀತಿಯಾಗಿ ಸ್ಮೈಲ್ ಕೊಟ್ರು. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು ಅಂತೇಳಿ ಕೇಳ್ಬೋದು. ನಾನು ಕೂಡ ಬಹಳಷ್ಟು ಪಾರ್ಟಿಗಳಿಗೆ ಹೋಗ್ತೇನೆ, ಹಾಗೇನೆ ಬಹಳಷ್ಟು ಜನರ ಜೊತೆಗೆ ಬೆರೆದಿದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಕುಡುಕರನ್ನ ಕೂಡ ನೋಡಿದ್ದೇನೆ. ನಾನು ಕೂಡ ಎಷ್ಟು ಬೇಕೋ ಅಷ್ಟು ಕುಡಿಯುವಂತ ಅಭ್ಯಾಸವನ್ನು ಕೂಡ ಇಟ್ಕೊಂಡಿದ್ದೇನೆ. ಈಗ ತುಂಬಾ ಕಮ್ಮಿ ಮಾಡಿದ್ದೇನೆ. ವಾರಕ್ಕೆ 1 ಅಥವಾ 2 ಪ್ಯಾಕಿಗೆ ನನ್ನ ಕುಡಿತವನ್ನ ಇಳಿಸಿದ್ದೇನೆ. ಮೊದಲಾದ್ರು ಸ್ವಲ್ಪ ಜಾಸ್ತಿ ಕುಡಿತಾ ಇದ್ದೆ, ಅದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದೇನೆ. ಯಾಕಂದ್ರೆ ಒಂದು ಲೆವೆಲ್ ಬಂದ್ಮೇಲೆ ನಾವು ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಂಡ್ ಬರ್ಬೇಕಾಗ್ತದೆ. ಹಾಗಾಗಿ ಈಗ ಈ ಪಾರ್ಟಿ ಎಲ್ಲವನ್ನು ಕೂಡ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೇನೆ. ಎಲ್ಲಿ ಹೋಗ್ಬೇಕೋ ಅಲ್ಲಿ ಮಾತ್ರ ಹೋಗ್ತೇನೆ ಹೊರತು ಎಲ್ಲ ಕಡೆ ಹೋಗೋದು ಇಲ್ಲ. ಹಾಗಾಗಿ ಬಹಳಷ್ಟು ಕುಡುಕರ ಸಹವಾಸ ಇರೋದ್ರಿಂದ ಅವರ ಹಾವಭಾವದಲ್ಲೇ ಹೋಗ್ಬಿಡ್ತದೆ. ಇಲ್ಲಿ ಕೂಡ ಅಷ್ಟೇ, ತೇಜಸ್ವಿ ಯಾದವ್ ಅವರ ಹಾವಭಾವದಲ್ಲೇ ಎಲ್ರಿಗೂ ಅರ್ಥ ಆಗ್ತಾ ಇತ್ತು ಈತ ಸಂಪೂರ್ಣವಾಗಿ ಕುಡ್ಕೊಂಡು ಬಂದಿದ್ದಾನೆ ಅಂತೇಳಿ. ಈತ ಒದ್ದಾಡ್ತಾ ಇರೋ ರೀತಿಯನ್ನ ನೋಡಿ ಆತನ ಪಕ್ಕದಲ್ಲಿ ಕುಳಿತುಕೊಂಡಿದ್ದಂತಹ ಇನ್ನೊಬ್ಬರು ಶಾಸಕರು ಎದ್ದು ನಿಂತು ಅವ್ರ ಹತ್ರ ಹೇಳಿದ್ರು, ನಿಮ್ಗೆ ನಿಂತ್ಕೊಳ್ಳಿಕ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕೂತ್ಕೊಂಡು ಮಾತಾಡಿ ಅಂತ ಹೇಳಿದ್ರು. ಆಗ ತೇಜಸ್ವಿ ಯಾದವ್ ಅವರಿಗೇನೋ ಒಂದು ಉತ್ತರ ಕೊಟ್ರು. ಅದಾದ್ಮೇಲೆ ಅವರು ತನ್ನ ಭಾಷಣವನ್ನ ಕಂಟಿನ್ಯೂ ಮಾಡ್ತಾ ಇದ್ರು. ಆದ್ರೂ ಕೂಡ ಅವರಿಗೆ ಅಲ್ಲಿ ನಿಲ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇದೆಲ್ಲೊಂದು ಸ್ಪೀಕರ್ ಕೂಡ ಗಮನಿಸ್ತಾ ಇದ್ರು. ಕೊನೆಗೆ ಈತ ನೇರವಾಗಿ ಸ್ಪೀಕರ್ ಹತ್ರ ಪರ್ಮಿಷನ್ ಕೇಳ್ದ. ಸಭಾಧ್ಯಕ್ಷರು ನನ್ಗೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನನ್ನ ಕಾಲು ನೋವಿದೆ, ಹಾಗಾಗಿ ನಾನು ಕೂತ್ಕೊಂಡು ಭಾಷಣ ಮಾಡಬಹುದಾ ಅಂತ ಹೇಳ್ಕೊಂಡು ಪರ್ಮಿಷನ್ ಕೇಳಿದ್ರು. ಆಗ ಸ್ಪೀಕರ್ ಓಕೆ, ಕೂತ್ಕೊಂಡೆ ನೀವು ಭಾಷಣ ಮಾಡಿ, ಪರವಾಗಿಲ್ಲ ಅಂತೇಳಿ ಹೇಳಿದ್ರು. ಯಾಕಂದ್ರೆ ಸ್ಪೀಕರ್ ಕೂಡ ಸ್ವಲ್ಪ ಭಯ ಪ್ರಾರಂಭ ಆಗಿತ್ತು ಅನ್ಸ್ತದೆ, ಎಲ್ಲಾದ್ರೂ ಈತ ಬಿದ್ದು ಬಿಟ್ರೆ ಏನ್ ಮಾಡೋದು ಅಂತ ಹೇಳ್ಕೊಂಡು. ಹಾಗಾಗಿ ಕೂತ್ಕೊಂಡೆ ನೀವು ಮಾತಾಡಿ, ತೊಂದರೆ ಇಲ್ಲ ಅಂತೇಳಿ ಹೇಳಿದ್ರು. ಕೊನೆಗೆ ಕೂತ್ಕೊಂಡು ತಮ್ಮ ಸ್ಪೀಚ್ ಅನ್ನು ಅವರು ಕಂಟಿನ್ಯೂ ಮಾಡಿದ್ರು. ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ಕೆಲವರು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಆಗಲ್ಲ. ಆಗ ಅವರು ಸ್ಪೀಕರ್ ಪರ್ಮಿಷನ್ ನ ತಗೊಳ್ತಾರೆ.
ನೀವು ನೋಡಿರ್ಬೋದು, ದೇವೇಗೌಡರಿಗೆ ಈಗಾಗಲೇ 93 ವರ್ಷ ದಾಟಿದೆ. ಅವರು ಸದನದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಸ್ಪೀಕರ್ ಅವರ ಪರ್ಮಿಷನ್ ತಗೊಳ್ತಾರೆ, ನಾನು ಕೂತ್ಕೊಂಡು ಮಾತಾಡಬಹುದಾ ಅಂತ ತಗೊಂಡು. ಇಲ್ಲ ಅಂತ ಹೇಳಿದ್ರು ಕೂಡ ಅವ್ರು ನಿಂತ್ಕೊಂಡು ಮಾತಾಡ್ಲಿ ಶುರು ಮಾಡಿದ್ರೆ ಸ್ಪೀಕರ್ ಅವ್ರಿಗೆ ಹೇಳ್ಬಿಡ್ತಾರೆ, ದೇವೇಗೌಡರು ನೀವು ಕೂತ್ಕೊಂಡೇ ಮಾತಾಡಿ, ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಗ ಅವ್ರು ಕೂತ್ಕೊಂಡೆ ಭಾಷಣವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ತೇಜಸ್ವಿ ಯಾದವ್ಗೆ ಏಜ್ ಆಗಿಲ್ಲ, ಆತ ಇನ್ನು 30-40 ಆಸ್ಪಾಸ್ ಅಲ್ಲಿರುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಕುಡ್ಕೊಂಡು ಬಂದು ಸದನದಲ್ಲಿ ನಾನು ಕೂತ್ಕೊಂಡು ಮಾತಾಡ್ತೇನೆ, ನಿಂತ್ಕೊಳ್ಳಿಕ್ ಆಗ್ತಾ ಇಲ್ಲ ಅಂತೇಳಿ ಹೇಳಿ ಕೂತ್ಕೊಂಡು ಭಾಷಣವನ್ನ ಕಂಟಿನ್ಯೂ ಮಾಡ್ದ. ಇದನ್ನ ನೋಡಿದಾಗ ಅತ್ಯಂತ ನಾಚಿಕೆಗೇಡು ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಈತ ಬಿಹಾರದ ಒಂದು ರಾಜಕೀಯ ಕುಟುಂಬದಿಂದ ಬಂದಂತಹ ವ್ಯಕ್ತಿ. ಈತನ ಮನೆಯಲ್ಲಿ ಇರುವವರು ಎಲ್ಲರೂ ಕೂಡ ರಾಜಕಾರಣಿಗಳೇ. ಇಂತಹ ಕುಟುಂಬದಿಂದ ಬಂದ ವ್ಯಕ್ತಿ ಅಟ್ಲೀಸ್ಟ್ ಅಸೆಂಬ್ಲಿ ಒಳಗಡೆ ನಾನು ಕುಡ್ಕೊಂಡು ಹೋಗ್ಬಾರ್ದು, ಅದು ದೇವಾಲಯ ಇದ್ದ ಹಾಗೆ, ಅಲ್ಲಿ ನಾನು ಕುಡ್ಕೊಂಡು ಹೋಗ್ಬಾರ್ದು, ಈ ರೀತಿಯಾಗಿ ಯೋಚನೆ ಮಾಡಬೇಕಾಗಿತ್ತು. ಆದ್ರೆ ಈ ತೇಜಸ್ವಿ ಯಾದವ್ ಕಂಠಮಟ್ಟ ಕುಡ್ಕೊಂಡು ನಿಲ್ಲಿಕ್ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಅಸೆಂಬ್ಲಿ ಬಂದು ಭಾಷಣ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಆ ಭಾಷಣದ ಸಂದರ್ಭದಲ್ಲಿ ಆತ ಹೇಳಿರುವ ಒಂದು ಸೆಂಟೆನ್ಸ್ ಕೂಡ ನನಗೆಲ್ಲಿ ಹೇಳ್ಬೇಕನ್ಸ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಬಿಹಾರಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣ ಹಾಳಾಗಿ ಹೋಗಿದೆ ಅಂತೇಳಿ ಈತ ಭಾಷಣ ಮಾಡುವ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು. ಅದಕ್ಕೆ ಪೀಠಿಕೆ ಹಾಕುವಾಗ ಅಪರಾಧಿಯೋ ಮೇ ಡರ್ ನಹಿ ಸರ್ಕಾರ ಮೇ ಶರಂ ನಹಿ ಅಂತೇಳಿ ಹೇಳಿದ. ಅಂದ್ರೆ ಅಪರಾಧಿಗಳಿಗೆ ಬಿಹಾರಲ್ಲಿ ಯಾವುದೇ ರೀತಿಯಂತ ಹೆದರಿಕೆ ಇಲ್ಲ, ಹಾಗೇನೆ ಸರ್ಕಾರಕ್ಕೆ ಇಲ್ಲಿ ನಾಚಿಕೆ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ. ಅಂದ್ರೆ ಈತ ಅಪರಾಧಿಗಳ ಬಗ್ಗೆ ಹೇಳ್ತಾ ಇದ್ದ. ಆದ್ರೆ ಈ ಸಂದರ್ಭದಲ್ಲಿ ಈತ ಕುಡ್ಕೊಂಡು ಬಂದು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದ. ಅಂದ್ರೆ ಇಲ್ಲಿ ಅಪರಾಧಿ ಯಾರು, ನಾಚಿಕೆ ಯಾರಿಗೆಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಅಸೆಂಬ್ಲಿ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ತಕೊಂಡು ಇಂಡಿ ಒಕ್ಕೂಟದವರು ಪ್ರೊಜೆಕ್ಟ್ ಮಾಡ್ಕೊಂಡು ಎಲೆಕ್ಷನ್ ನ ಫೇಸ್ ಮಾಡಿದ್ರು. ಒಂದ್ ವೇಳೆ ಈತ ಏನಾದ್ರೂ ಗೆದ್ದು ಮುಖ್ಯಮಂತ್ರಿ ಆಗಿದ್ದಿದ್ರೆ ಆ ರಾಜ್ಯದ ಪರಿಸ್ಥಿತಿ ಏನಾಗಿರ್ತಾ ಇತ್ತು. ಹಾಗೇನೆ ಈತ ಕುಡ್ಕೊಂಡು ಇನ್ನು ಎಷ್ಟೆಲ್ಲ ರಾದ್ಧಾಂತಗಳನ್ನ ಎಲ್ಲೆಲ್ಲಿ ಮಾಡ್ತಾ ಇದ್ನೋ ದೇವರಿಗೆ ಗೊತ್ತು. ಮೋಸ್ಟ್ಲಿ ಬಿಹಾರದ ಜನತೆ ಈತನ ಈ ಅವಸ್ಥೆಯನ್ನ ಈ ಹಿಂದೆನೂ ನೋಡಿದ್ದಾರೆ ಅನ್ಸ್ತದೆ. ಆದ್ರಿಂದಾಗಿ ಈತನಿಗೆ ಒಂದ್ ವೇಳೆ ನಮ್ಮ ರಾಜ್ಯವನ್ನ ಕೊಟ್ರೆ ಈತ ಈ ರಾಜ್ಯವನ್ನ ಸಂಪೂರ್ಣವಾಗಿ ಕುಡುಕರಮಯ ಮಾಡಿಬಿಡ್ತಾನೆ. ಹಾಗಾಗಿ ಈತನಿಗೆ ನಾವು ಯಾವುದೇ ಕಾರಣಕ್ಕೆ ಆಡಳಿತದ ಸೂತ್ರವನ್ನು ಕೊಡಬಾರದು ಅಂತೇಳಿ ನಿರ್ಧಾರ ಮಾಡಿ ಆತನನ್ನ ಆಡಳಿತದಿಂದ ದೂರ ಇಟ್ಟಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೇವಲ ಈತನ ಮೇಲೆ ಮಾತ್ರ ಅಲ್ಲ ಈ ರೀತಿಯಾದಂತಹ ಅಪಾದನೆ ಇರೋದು, ಹಲವಾರು ಸಂಸದರು ಇರ್ಬೋದು ಅಥವಾ ಶಾಸಕರು ಇರ್ಬೋದು, ಅವರ ಮೇಲೆ ಕೂಡ ಈ ರೀತಿಯಾದಂತಹ ಅಪಾದನೆಗಳಿದೆ. ನಿಮ್ಗೆ ಗೊತ್ತಿರಬಹುದು, ಈಗ ಪಂಜಾಬಿನ ಮುಖ್ಯಮಂತ್ರಿ ಆಗಿರುವಂತಹ ಭಗವಂತ್ ಸಿಂಗ್ ಮಾನ್, ಇವರು ಕೂಡ ಅಷ್ಟೇ ಮೊದಲು ಆಮ್ ಆದ್ಮಿ ಪಕ್ಷದಿಂದ MP ಆಗಿ ಪಾರ್ಲಿಮೆಂಟ್ ನಲ್ಲಿ ಇದ್ದಂತವರು. ಆ ಸಂದರ್ಭದಲ್ಲಿ ಭಗವಂತ್ ಸಿಂಗ್ ಮಾನ್ ಅವರ ಪಕ್ಕದಲ್ಲಿ ಕೂತ್ಕೊಂಡಿದ್ದಂತಹ ಒಬ್ರು ಮಹಿಳಾ MP ಅನ್ಸ್ತದೆ, ಅವರು ನೇರವಾಗಿ ಲೋಕಸಭಾಧ್ಯಕ್ಷರಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು. ಈತ ಪಾರ್ಲಿಮೆಂಟ್ ಬರುವಾಗ ಕುಡ್ಕೊಂಡು ಬರ್ತಾನೆ, ಆ ವಾಸನೆಯಲ್ಲಿ ನನ್ಗಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ, ಹಾಗಾಗಿ ದಯವಿಟ್ಟು ನನಗೆ ಬೇರೆ ಕಡೆ ಆಸನದ ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತ ತಗೊಂಡು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು. ಕೊನೆಗೆ ಈ ಸಂಸದೆಗೆ ಬೇರೆ ಕಡೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಸದನದ ಒಳಗಡೆ ಕುಡ್ಕೊಂಡು ಬಂದು ಈ ರೀತಿಯಾಗಿ ಬೇವ್ ಮಾಡೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ ಅನ್ಸ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ತಂದು ಪೊಲೀಸರು ವಾಹನಗಳನ್ನ ಅಡ್ಡ ಹಾಕಿ ಡ್ರೈವ್ ಮಾಡ್ತಾ ಇರುವಂತಹ ವ್ಯಕ್ತಿ ಕುಡ್ದಿದ್ದಾನ ಅಂತೇಳಿ ಚೆಕ್ ಮಾಡ್ತಾರಲ್ಲ, ಅಂದ್ರೆ ಡ್ರಂಕ್ ಅಂಡ್ ಡ್ರೈವ್ ನ ಅವಾಯ್ಡ್ ಮಾಡ್ಲಿಕ್ಕೆ, ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅಸೆಂಬ್ಲಿಗಳಿರ್ಬೋದು ಅಥವಾ ಪಾರ್ಲಿಮೆಂಟ್ ಇರ್ಬೋದು, ಇಲ್ಲಿಗೆ ಬರುವಂತ ಶಾಸಕರು ಸಂಸದರು ಇವ್ರನ್ನ ಚೆಕ್ ಮಾಡಿ, ಅಂದ್ರೆ ಆಲ್ಕೋಮೀಟರ್ ಇಟ್ಕೊಂಡು ಚೆಕ್ ಮಾಡಿ, ಒಂದ್ ವೇಳೆ ಕುಡ್ದಿಲ್ಲ ಅಂತ ಹೇಳಿದ್ರೆ ಮಾತ್ರ ಅವ್ರನ್ನ ಒಳಗಡೆ ಬಿಟ್ಟು, ಕುಡ್ದಿದ್ದಿದ್ರೆ ಅವ್ರನ್ನ ಅಲ್ಲಿಂದಲ್ಲೇ ವಾಪಸ್ ಕಳಿಸ್ಬೇಕು. ಹಾಗೇನೆ ಡ್ರಂಕ್ ಅಂಡ್ ಡ್ರೈವ್ ಸಂದರ್ಭದಲ್ಲಿ ಯಾವ ರೀತಿ ಪೆನಾಲ್ಟಿ ಹಾಕ್ತಾರೆ, ನಂತರ ಅವರ ಡ್ರೈವಿಂಗ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಾರೆ, ಅದೇ ರೀತಿಯಾಗಿ ಈ ರೀತಿಯಾಗಿ ಕುಡ್ಕೊಂಡು ಸದನಕ್ಕೆ ಬರುವಂತಹ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಇರ್ಬೋದು ಅಥವಾ MLAಗಳಿರ್ಬೋದು, ಇವರಿಗೂ ಕೂಡ ಪೆನಾಲ್ಟಿ ಹಾಕಬೇಕು. ಹಾಗೆ ಇವರ ಸಂಸದ ಸ್ಥಾನ ಇರ್ಬೋದು ಅಥವಾ ಶಾಸಕ ಸ್ಥಾನ ಇರ್ಬೋದು, ಅದನ್ನ ತಕ್ಷಣ ಅನೂರ್ಜಿತಗೊಳಿಸಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಇವರಿಗೆ ಬುದ್ಧಿ ಬರ್ತದೆ. ಇಲ್ಲದಿದ್ರೆ ಇವತ್ತು ತೇಜಸ್ವಿ ಯಾದವ್ ಕುಡ್ಕೊಂಡು ಬಂದಿರ್ತಾರೆ, ನಾಳೆಗೆ ನಿತೀಶ್ ಕುಮಾರ್ ಅವರು ಕೂಡ ಕುಡ್ಕೊಂಡು ಅಸೆಂಬ್ಲಿ ಬರುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಒಂದು ಕಠಿಣವಾದಂತಹ ಕಾನೂನನ್ನ ಜಾರಿಗೆ ತರಬೇಕಾದಂತ ಅವಶ್ಯಕತೆ ಇದೆ ಅನಿಸ್ತದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೇನ್ ಅನ್ಸ್ತದೆ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.